ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 2 ಗಾಂಧಿ ಜಯಂತಿಯ ಪ್ರಯುಕ್ತ ಇವತ್ತು ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆಗಿಲ್ಲ, ಮಾರ್ಕೆಟ್ ಹಾಲಿಡೇ ಇತ್ತು. ಬಟ್ ನಿನ್ನೆ ದಿನ US ಮಾರ್ಕೆಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ US ಮಾರ್ಕೆಟ್ಸ್ನಲ್ಲಿ ಒಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ ಒಂದು ವಾಲಟೈಲ್ ಟ್ರೇಡಿಂಗ್ ಅಂತ ಹೇಳ್ಬೋದಾಗುತ್ತೆ. ಹಾಗೆಯೇ ಮಿಡ್ಲ್ ಈಸ್ಟ್ನಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಇಸ್ರೇಲ್ ರೀಸೆಂಟಾಗಿ ಲೆಬನಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು, ಹಿಜ್ಬುಲ್ಲಾಗಳ ವಿರುದ್ಧ ಇಸ್ರೇಲ್ ವಾರ್ ಅನ್ನ ಮಾಡ್ತಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಇರಾನ್ ಈಗ ಇಸ್ರೇಲ್ನ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹಾಗೆ ಇಸ್ರೇಲ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. US ಕೂಡ ಇದರಲ್ಲಿ ಎಂಟರ್ ಆಗಿದ್ದಾರೆ. ತುಂಬಾನೇ ಜಿಯೋಪೊಲಿಟಿಕಲ್ ಟೆನ್ಷನ್ ಮಿಡ್ಲ್ ಈಸ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಮಿಡ್ಲ್ ಈಸ್ಟ್ ನಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ ಸ್ಟಾರ್ಟ್ ಆದಾಗ ಆಟೋಮ್ಯಾಟಿಕಲಿ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಹೆಚ್ಚಿನ ಒಂದು ಕ್ರೂಡ್ ಆಯಿಲ್ ಅದೇ ಒಂದು ಪ್ರದೇಶದಿಂದ ಗ್ಲೋಬಲಿ ಸಪ್ಲೈ ಆಗೋದು, ಆದ್ರಿಂದ ಕ್ರೂಡ್ ಆಯಿಲ್ ನ ಪ್ರೈಸಸ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಇವತ್ತು US ಫ್ಯೂಚರ್ಸ್ ಗಳು ಕೂಡ ಸ್ವಲ್ಪ ನೆಗೆಟಿವ್ ಆಗಿನೇ ಟ್ರೇಡ್ ಆಗ್ತದೆ. ಅಷ್ಟಾಗಿ ಇಂಪ್ಯಾಕ್ಟ್ ಬರ್ತಿಲ್ಲ. ಬಟ್ ಯಾವೆಲ್ಲ ಸ್ಟಾಕ್ಗಳು ಕ್ರೂಡ್ ಆಯಿಲ್ ನ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದೆ, ಮೇಜರ್ ಆಗಿ ಪೇಂಟ್ ಸೆಕ್ಟರ್ ನ ಕಂಪನಿಗಳು, ಈ ಒಂದು ರೀಸನ್ ನಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. FIIs 5,579 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. US ಮಾರ್ಕೆಟ್ಸ್ ಗಳಲ್ಲಿ ವೀಕ್ನೆಸ್ ಇದೆ, ಗ್ಲೋಬಲಿ ಟೆನ್ಷನ್ ಇದೆ ಅಂದಾಗ FIIs ನೆಟ್ ಸೆಲ್ಲಿಂಗ್ ಅನ್ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾವಾಗ FIIs ಸೆಲ್ಲಿಂಗ್ ಅನ್ನ ಮಾಡ್ತಾರೆ ಆಗ ಮಾರ್ಕೆಟ್ ನಲ್ಲಿ ಇನ್ನಷ್ಟು ವೀಕ್ನೆಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಸೆಪ್ಟೆಂಬರ್ 30ಕ್ಕೆ ಸೆಬಿಯ ಬೋರ್ಡ್ ಮೀಟಿಂಗ್ ಇತ್ತು. ಆ ಒಂದು ಬೋರ್ಡ್ ಮೀಟಿಂಗ್ನ ನಂತರ ಯಾವುದೇ ರೀತಿಯ ಔಟ್ಕಮ್ ಬಂದಿರಲಿಲ್ಲ. ಬಟ್ ನಿನ್ನೆ ಮಾರ್ಕೆಟ್ ಅವರ್ಸ್ನ ನಂತರ ಸೆಬಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಸೆಬಿ ಒಂದು ಪ್ಯಾನಲ್ ಅನ್ನು ಇಟ್ಟಿದ್ರು. ಆ ಒಂದು ಪ್ಯಾನಲ್ ಸಾಕಷ್ಟು ಸಜೆಷನ್ಸ್ಗಳನ್ನು ಸೆಬಿಗೆ ಕೊಟ್ಟಿದ್ರು. ಆ ಒಂದು ಸಜೆಷನ್ಸ್ಗಳ ಬೇಸಿಸ್ ಮೇಲೆ ಡಿಸ್ಕಷನ್ಸ್ ಆಗಿತ್ತು. ಆ ಡಿಸ್ಕಷನ್ಸ್ಗಳ ಔಟ್ಕಮ್ ನಿನ್ನೆ ಬಂದಿದೆ. ಸೆಬಿ FNO ರೂಲ್ಸ್ಗಳನ್ನು ಇನ್ನಷ್ಟು ಟೈಟ್ ಮಾಡುವಂಥ ಚಾನ್ಸಸ್ ಇದೆ. ಇದರಿಂದ ಸಣ್ಣ ಸಣ್ಣ ಟ್ರೇಡರ್ಸ್ಗಳು FNO ಸೆಗ್ಮೆಂಟ್ನಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಮಾರ್ಜಿನ್ಸ್ ಹೆಚ್ಚಾಗಿ ಬೇಕಾಗುತ್ತೆ. ಹೆಚ್ಚಿನ ಲಾಟ್ಗಳನ್ನು ನೀವು FNO ಸೆಗ್ಮೆಂಟ್ನಲ್ಲಿ ಬೈ ಮಾಡಬೇಕಾಗಿ ಬರ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ರೂಲ್ಗಳ ಬಗ್ಗೆ ಡಿಸ್ಕಷನ್ಸ್ ಆಗಿದೆ. ಸ್ಲೋ ಆಗಿ ಫೇಸ್ಡ್ ಮ್ಯಾನರಲ್ಲಿ ಅಂದರೆ ಒಂದೊಂದೇ ರೂಲ್ಗಳನ್ನು ಸೆಬಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ರೀಸೆಂಟಾಗಿ ಒಂದು ಸರ್ವೆ ಕೂಡ ಆಗಿತ್ತು. ಕಳೆದ 2 ವರ್ಷಗಳಲ್ಲಿ ಆಲ್ಮೋಸ್ಟ್ 93% ರೀಟೇಲ್ ಟ್ರೇಡರ್ಸ್ಗಳು ತಮ್ಮ ದುಡ್ಡನ್ನು FNO ಸೆಗ್ಮೆಂಟ್ನಲ್ಲಿ ಕಳ್ಕೊಂಡಿದ್ದಾರೆ ಅಂತ. ಸೊ ತುಂಬಾನೇ ಲಾಸಸ್ಗಳನ್ನು ರೀಟೇಲ್ ಇನ್ವೆಸ್ಟರ್ಸ್ಗಳು ಮಾಡ್ಕೋತಿದ್ದಾರೆ. ಆ ಒಂದು ರೀಸನ್ನಿಂದ ಸೆಬಿ ರೂಲನ್ನು ಇನ್ನಷ್ಟು ಟೈಟ್ ಮಾಡ್ತಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ಗಳು ತುಂಬಾನೇ ದೊಡ್ಡ ಅಮೌಂಟ್ನಲ್ಲಿ ಟ್ರೇಡ್ ಮಾಡುವಂಥವ್ರು FNO ಸೆಗ್ಮೆಂಟ್ನಿಂದ ಒಳ್ಳೆ ಪ್ರಾಫಿಟ್ಸನ್ನು ಮಾಡ್ಕೋತಾರೆ. ಬಟ್ ರೀಟೇಲ್ ಇನ್ವೆಸ್ಟರ್ಸ್ಗಳು ಒಳ್ಳೆ ಒಂದು ಪ್ರಾಫಿಟ್ ಬರುತ್ತೆ ಅಂತ ಯಾವುದೇ ರೀತಿಯ ಐಡಿಯಾ ಇಲ್ಲದೇ FNO ಸೆಗ್ಮೆಂಟಲ್ಲಿ ಟ್ರೇಡಿಂಗನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮುಂದೆ ರೂಲ್ಸ್ ಟೈಟ್ ಆಗುವಂಥ ಚಾನ್ಸಸ್ ಇದೆ. ಸೊ ನವೆಂಬರ್ 20ರಿಂದ ಒಂದೊಂದೇ ರೂಲ್ ಇಂಪ್ಲಿಮೆಂಟ್ ಕೂಡ ಆಗುತ್ತೆ. ಹಾಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನಾನ್ಷಿಯಲ್ ನಿಫ್ಟಿ ಲಾಟ್ ಸೈಜಸ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಒಂದೊಂದಾಗಿ ಯಾವೆಲ್ಲ ರೂಲ್ಗಳನ್ನು ಸೆಬಿ ತರಬಹುದು ಅದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡೋದಾದ್ರೆ, ಸೊ ಇನ್ನು ಮುಂದೆ ಡೈಲಿ ಎಕ್ಸ್ಪೈರಿ ಇಂಡೆಕ್ಸ್ ವೈಸ್ ಇರೋದಿಲ್ಲ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಈಗ ಮಂಗಳವಾರ ಫಿನಾನ್ಷಿಯಲ್ ನಿಫ್ಟಿಯ ಎಕ್ಸ್ಪೈರಿ ಇರುತ್ತೆ, ಬುಧವಾರ ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಇರುತ್ತೆ, ಹಾಗೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಈ ರೀತಿಯಲ್ಲಿ ಪ್ರತಿದಿನ ಎಕ್ಸ್ಪೈರಿ ನೋಡೋದಕ್ಕೆ ಸಿಗ್ತಿರುತ್ತೆ. ಹಾಗೆ ಈ ಕಾಂಟ್ರಾಕ್ಟ್ಸ್ ಏನಿದೆ NSEಯ ಪಾರ್ಟ್ ಆಗಿರುವಂಥ ಕಾಂಟ್ರಾಕ್ಟ್ಸ್ ಆಗಿರುತ್ತೆ. ಸೊ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಇರುತ್ತೆ. ಅಂದರೆ ನಿಫ್ಟಿ ಕಾಂಟ್ರಾಕ್ಟ್ ಒಂದು ವಾರ ಎಕ್ಸ್ಪೈರ್ ಆದರೆ ಬ್ಯಾಂಕ್ ನಿಫ್ಟಿಯ ಕಾಂಟ್ರಾಕ್ಟ್ ಇನ್ನೊಂದು ವಾರ ಎಕ್ಸ್ಪೈರ್ ಆಗುತ್ತೆ, ಫಿನಾನ್ಷಿಯಲ್ ನಿಫ್ಟಿಯ ಕಾಂಟ್ರಾಕ್ಟ್ ಇನ್ನೊಂದು ವಾರ ಎಕ್ಸ್ಪೈರ್ ಆಗುತ್ತೆ. ಈ ರೀತಿಯಲ್ಲಿ ಸ್ಪೆಸಿಫಿಕಲಿ ಪ್ರತಿಯೊಂದು ಕಾಂಟ್ರಾಕ್ಟ್ಸ್ಗಳು ಪ್ರತಿ ವೀಕ್ನಲ್ಲಿ ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ. ಇದರಿಂದ ಟ್ರೇಡರ್ಸ್ಗಳು ಲಿಮಿಟೆಡ್ ಟ್ರೇಡಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ರೂಲನ್ನು ತರೋದಕ್ಕೆ ಮೇಜರ್ ರೀಸನ್, ಎಕ್ಸ್ಪೈರಿ ದಿನ ತುಂಬ ರೀಟೇಲ್ ಇನ್ವೆಸ್ಟರ್ಸ್ಗಳು ಆಪ್ಷನ್ ಕಾಂಟ್ರಾಕ್ಟ್ಸನ್ನು ಬೈ ಮಾಡ್ತಾರೆ. ಯಾಕೆ ಅಂದರೆ ಅವತ್ತು ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ. ಸೊ ಎಕ್ಸ್ಪೈರಿ ಡೇ ಅಂದಾಗ ಪ್ರೀಮಿಯಂ ಡಿಕೆ ಆಗಿರುತ್ತೆ. ಆದ್ದರಿಂದ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ನಲ್ಲಿ ಕಾಂಟ್ರಾಕ್ಟ್ಸ್ಗಳು ಅವೈಲೇಬಲ್ ಇರುತ್ತೆ. ಆಗ ಅವರು ಕಾಂಟ್ರಾಕ್ಟ್ಸ್ಗಳನ್ನು ಬೈ ಏನೋ ಮಾಡ್ಕೋತಾರೆ. ಬಟ್ ಟೀಟಾ ಡಿಕೆ ಆದಾಗ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗುತ್ತೆ. ಅವ್ರೇನು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಆ ದುಡ್ಡನ್ನು ಅವರು ಕಳ್ಕೊತಾರೆ. ಈ ರೀತಿಯಲ್ಲಿ ನಾಲೆಡ್ಜ್ ಇಲ್ಲದೇ FNO ಸೆಗ್ಮೆಂಟಲ್ಲಿ ಕಾಂಟ್ರಾಕ್ಟ್ಸ್ಗಳನ್ನು ಬೈ ಅಥವಾ ಸೆಲ್ ಮಾಡೋದ್ರಿಂದ ಸಾಕಷ್ಟು ಲಾಸ್ ರೀಟೇಲ್ ಇನ್ವೆಸ್ಟರ್ಸ್ಗಳಿಗೆ ಆಗ್ತಿದೆ. ಸೊ ಅದನ್ನು ಸರಿ ಮಾಡೋದಕ್ಕೋಸ್ಕರ ಸೆಬಿ ಈ ಒಂದು ರೂಲನ್ನು ತರ್ತಿದ್ದಾರೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಹೈಯರ್ ಕಾಂಟ್ರಾಕ್ಟ್ ಸೈಜ್ ಕೂಡ ಬರುವಂಥ ಚಾನ್ಸಸ್ ಇದೆ. ರೀಸೆಂಟಾಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಲಾಟ್ ಸೈಜ್ ಕಡಿಮೆ ಆಗಿತ್ತು. ಇನ್ನು ಮುಂದೆ ಲಾಟ್ ಸೈಜ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಸ್ಟೇಬಲ್ ಆಗಿ ಲಾಟ್ ಸೈಜನ್ನು ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂತ ಸೆಬಿ ಹೇಳಿದ್ದಾರೆ. ಸೊ 3x ಲಾಟ್ ಸೈಜ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನಿಫ್ಟಿಯ ಲಾಟ್ ಸೈಜ್ 25 ಆಗಿರುತ್ತೆ, ಅದು 75ಕ್ಕೆ ಹೋಗ್ಬೋದು. ಆಗ ನಿಮಗೆ ಹೆಚ್ಚಿನ ಒಂದು ಮಾರ್ಜಿನ್ಸ್ ಬೇಕಾಗುತ್ತೆ. ಹಾಗೆ ಪ್ರೀಮಿಯಮನ್ನು ಅಪ್ಫ್ರಂಟಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಬ್ರೋಕರೇಜಸ್ಗಳಿಗೆ ಸಲಹೆ ಕೊಡುವಂಥ ಚಾನ್ಸಸ್ ಇದೆ. ಈಗ ಸಾಕಷ್ಟು ಬ್ರೋಕರೇಜ್ಗಳು ಪ್ರೀಮಿಯಮನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡುವಾಗ ಮಾರ್ಜಿನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಇನ್ನು ಮುಂದೆ ಎಲ್ಲರೂ ಕೂಡ ಪ್ರೀಮಿಯಮನ್ನು ಅಪ್ಫ್ರಂಟ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಟ್ರೇಡರ್ಸ್ಗಳಿಗೆ ಲಿಮಿಟೆಡ್ ಲಾಸ್ ಆಗುತ್ತೆ. ಅವರೇನು ಅಮೌಂಟನ್ನು ಪೇ ಮಾಡ್ತಾರೆ ಅಷ್ಟನ್ನು ಮಾತ್ರ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ.
ಹಾಗೆ ಇನ್ನು ಮುಂದೆ ಎಕ್ಸ್ಪೈರಿ ದಿನ ಯಾವುದೇ ರೀತಿಯ ಕ್ಯಾಲೆಂಡರ್ ಸ್ಪ್ರೆಡ್ ಆಪ್ಷನ್ ಇರೋದಿಲ್ಲ. ಕ್ಯಾಲೆಂಡರ್ ಸ್ಪ್ರೆಡ್ ಅಂದಾಗ ಸಾಕಷ್ಟು ಜನ ಟ್ರೇಡರ್ಸ್ಗಳು ಈ ವಾರದ ಎಕ್ಸ್ಪೈರಿಯಲ್ಲಿ ಯಾವುದಾದ್ರೂ ಒಂದು ಕಾಂಟ್ರಾಕ್ಟನ್ನು ಬೈ ಮಾಡ್ತಿದ್ರು, ಮುಂದಿನ ವಾರ ಅಥವಾ ಅದರ ಮುಂದಿನ ವಾರದ ಎಕ್ಸ್ಪೈರಿಯ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತಿದ್ರು. ಸೊ ಈ ರೀತಿಯಲ್ಲಿ ಪೊಸಿಷನನ್ನು ತಗೊಂಡಾಗ ಮಾರ್ಜಿನ್ಸ್ ಕಡಿಮೆ ಬೇಕಾಗ್ತಿತ್ತು. ಈ ರೀತಿಯಲ್ಲಿ ಎಕ್ಸ್ಪೈರಿ ದಿನದಲ್ಲಿ ಸಾಕಷ್ಟು ವೊಲಟಾಲಿಟಿಯನ್ನು ಕ್ರಿಯೇಟ್ ಮಾಡ್ತಿದ್ರು. ಈ ಒಂದು ಕ್ಯಾಲೆಂಡರ್ ಸ್ಪ್ರೆಡ್ ಇನ್ನು ಮುಂದೆ ಎಕ್ಸ್ಪೈರಿ ದಿನ ಅವೈಲೇಬಲ್ ಇರೋದಿಲ್ಲ. ಮುಂಚೆನೇ ಬೇಕಾದರೆ ಕ್ಯಾಲೆಂಡರ್ ಸ್ಪ್ರೆಡ್ಡನ್ನು ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಎಕ್ಸ್ಪೈರಿ ದಿನ ನೀವು ಟ್ರೇಡನ್ನು ಮಾಡ್ತಿದ್ದೀರಾ ಅಂದಾಗ ಈ ರೀತಿಯಲ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಿ ನೀವು ಟ್ರೇಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇಂಟ್ರಾಡೇ ಪೊಸಿಷನ್ ಲಿಮಿಟ್ನ ಮೇಲೆ ಕೂಡ ಬ್ರೋಕರೇಜಸ್ಗಳಿಗೆ ಕಣ್ಣಿಡೋದಕ್ಕೆ ಸೆಬಿ ಆರ್ಡರ್ ಮಾಡುವಂಥ ಚಾನ್ಸಸ್ ಇದೆ. ಈಗ ನೀವು ಇಂಟ್ರಾಡೇಯಲ್ಲಿ ಎಷ್ಟು ಬೇಕಾದರೂ ಪೊಸಿಷನನ್ನು ತೊಗೋಬೋದು. ನೀವು ಎಷ್ಟು ಪೊಸಿಷನನ್ನು ತೊಗೊಂಡಿದ್ದೀರಾ ಅನ್ನುವಂಥ ಒಂದು ಕೌಂಟ್ ಏನಿದೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬ್ರೋಕರ್ಗಳಿಗೆ ಸಿಗ್ತಿತ್ತು. ಬಟ್ ಈಗ ದಿನದಲ್ಲಿ 4 ಬಾರಿ ಇದರ ಬಗ್ಗೆ ಬ್ರೋಕರೇಜಸ್ಗಳು ಕೌಂಟನ್ನು ಮಾಡ್ತಾರೆ. ಇಂಟ್ರಾಡೇನಲ್ಲಿ ನೀವು ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಬೈ ಅಥವಾ ಸೆಲ್ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ. ಆ ಒಂದು ಲಿಮಿಟ್ನ ಮೇಲೆ ನೀವು ಟ್ರೇಡನ್ನು ಪ್ಲೇಸ್ ಮಾಡ್ತಾ ಹೋದರೆ ನಿಮ್ಮ ಟ್ರೇಡ್ ಪ್ಲೇಸ್ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಕಂಡೀಷನ್ ಕೂಡ ಸೆಬಿ ಕಡೆಯಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಟ್ರೇಡರ್ಸ್ಗಳು ಕಂಟಿನ್ಯೂಸ್ ಆಗಿ ಲಾಟ್ಗಳನ್ನು ಬೈ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಮಾರ್ಕೆಟ್ನ ಮೊಮೆಂಟಮ್ನ ಬೇಸಿಸ್ ಮೇಲೆ ಅವರು ಟ್ರೇಡನ್ನು ಮಾಡ್ತಿರ್ತಾರೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಪೊಸಿಷನನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡೋದು ಕೂಡ ಸೆಬಿಯ ಒಂದು ಉದ್ದೇಶ ಆಗಿರುತ್ತೆ. ಸೊ ಫೇಸ್ಡ್ ಮ್ಯಾನರಲ್ಲಿ ಈ ಎಲ್ಲ ರೂಲ್ಗಳು ಇಂಪ್ಲಿಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಮೊದಲನೇದಾಗಿ ನವೆಂಬರ್ 20ಕ್ಕೆ ಕಾಂಟ್ರಾಕ್ಟ್ ಸೈಜನ್ನು ಇನ್ಕ್ರೀಸ್ ಮಾಡೋದು, ವೀಕ್ಲಿ ಎಕ್ಸ್ಪೈರಿಯನ್ನು ಇಂಪ್ಲಿಮೆಂಟ್ ಮಾಡೋದು ಸೆಬಿಯ ಉದ್ದೇಶ ಆಗಿರುತ್ತೆ. ಅದರ ಜೊತೆಯಲ್ಲಿ ಫೆಬ್ರವರಿ 1ಕ್ಕೆ ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಂ ಇಂಪ್ಲಿಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಏಪ್ರಿಲ್ 1ರಿಂದ ಇಂಟ್ರಾಡೇ ಮಾನಿಟರಿಂಗ್ ಅನ್ನು ಸೆಬಿ ಮಾಡುವಂಥ ಚಾನ್ಸಸ್ ಇದೆ. ಸೊ ಸಣ್ಣ ಟ್ರೇಡರ್ಸ್ಗಳು FNO ಸ್ಟಾಪ್ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿದೆ. ಸೊ ನನ್ನ ಸಜೆಷನ್ಸ್ ಕೂಡ ಅಷ್ಟೇ. FNO ಮಾಡೋ ಬದಲು ನೀವು ಸ್ವಿಂಗ್ ಟ್ರೇಡಿಂಗನ್ನು, ಪೊಸಿಷನ್ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಸೊ FNO ಸೆಗ್ಮೆಂಟ್ನಲ್ಲಿ ನೀವೆಷ್ಟು ಪ್ರಾಫಿಟ್ಸನ್ನು ಮಾಡಿದ್ದೀರಾ ನನಗೂ ಕೂಡ ಅದರ ಬಗ್ಗೆ ಐಡಿಯಾ ಇಲ್ಲ. ಬಟ್ FNO ಸೆಗ್ಮೆಂಟಲ್ಲಿ ನೀವು ಕಂಟಿನ್ಯೂಸ್ ಲಾಸನ್ನು ಮಾಡ್ತಿದ್ರೆ FNO ಸೆಗ್ಮೆಂಟ್ನಲ್ಲಿ ಟ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗನ್ನು ನೀವು ಮಾಡ್ಬೋದಾಗುತ್ತೆ. ಅಥವಾ ಆರಾಮಾಗಿ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಅಕ್ಟೋಬರ್ 1ಕ್ಕೆ 13 ಕಂಪನಿಗಳು IPO ತರೋದಕ್ಕೆ ಡ್ರಾಫ್ಟ್ ಪೇಪರ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡಿದರೆ ಪ್ರೈಮರಿ ಮಾರ್ಕೆಟ್ ಕೂಡ ಸಾಕಷ್ಟು ಆಕ್ಟಿವ್ ಆಗ್ತಿದೆ. ರೀಸೆಂಟಾಗಿ ಸಾಕಷ್ಟು ಕಂಪನಿಗಳು ತಮ್ಮ IPOನ ಲಾಂಚ್ ಮಾಡಿದ್ದಾರೆ. ಹಾಗೆ ಆಲ್ರೆಡಿ ಸಾಕಷ್ಟು ಕಂಪನಿಗಳಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಇನ್ನೇನು 3-4 ತಿಂಗಳಲ್ಲಿ ಅವರು ಕೂಡ IPOನ ತರ್ತಿದ್ದಾರೆ. ಹಾಗೆ ಈಗ ಲಾಂಚ್ ಆಗಿರುವಂಥ IPOಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ನಾವು ಅಬ್ಸರ್ವ್ ಮಾಡಿದಾಗ KRN ಈಟ್ ಎಕ್ಸ್ಚೇಂಜರ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 230 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಾಳೆ ಲಿಸ್ಟಿಂಗ್ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಮೊಮೆಂಟಮ್ ಇರುತ್ತೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ಆಗುತ್ತೆ. ಬಟ್ ಸ್ಟಿಲ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗಿದ್ರೆ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತೊಗೋಬೋದಾಗುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಸ್ವಲ್ಪ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಮಾರ್ಕೆಟ್ನ ಕಂಡೀಷನ್ ಕೂಡ ಸ್ವಲ್ಪ ವೊಲಟೈಲ್ ಆಗಿ ಇದೆ. ಅದರ ಬೇಸಿಸ್ ಮೇಲೆ ನೀವು ಡಿಸಿಷನನ್ನು ತೊಗೋಬೋದಾಗುತ್ತೆ. ಫ್ರೆಶ್ ಆಗಿ ಎಂಟ್ರಿಯನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಆಲ್ರೆಡಿ ಸ್ಟಾಕ್ ಪ್ರೈಸ್ ಡಬಲ್ ಆಗಿದೆ. ಈ ಒಂದು ಲೆವೆಲಲ್ಲಿ ಬೈ ಮಾಡಿಕೊಂಡ್ರೆ ಮಾರ್ಕೆಟ್ ಕರೆಕ್ಟ್ ಆದಾಗ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಡಿಫ್ಯೂಷನ್ ಇಂಜಿನಿಯರ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು IPOನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 40% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.